ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಅಕ್ಕಿನ ಬಳಸಿಕೊಂಡು ಸಿಂಪಲ್ ಆಗಿ ಹಾಗೇನೆ ಸಾಫ್ಟ್ ಆಗಿ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ 1-2 ಸಲ ತೊಳಿತಾ ಇದ್ದೀನಿ. ಈ ರೀತಿ ಉದ್ದಿನ ಬೇಳೆನ ತೊಳೆದಿದ್ದಾದ್ಮೇಲೆ ಅದು ಮುಳುಗುವಷ್ಟು ನೀರನ್ನ ಹಾಕಿ ನಾವು ಇದನ್ನ ಒಂದು 7 to 8 ಅವರ್ಸ್ ನೆನೆಸ್ಕೋಬೇಕಾಗುತ್ತೆ. ನಾನಿಲ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಟೈಮು 10 ಗಂಟೆಗೆ ನೆನೆಸ್ತಾ ಇದ್ದೀನಿ. ಸಂಜೆ ಒಂದು 6 ಗಂಟೆಗೆ ರುಬ್ಬೋದಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅದೇ ಒಂದು ಕಪ್ ಅಲ್ಲಿ 2 ಕಪ್ ಆಗೋಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನೀವು ಮನೇಲಿ ಯಾವ್ದನ್ನ ಯೂಸ್ ಮಾಡ್ತೀರಾ ಅದೇ ಅಕ್ಕಿನ ನೀವು ಹಾಕೋಬಹುದು. ಅದ್ರಲ್ಲೂ ಕೂಡ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ಹಾಕಿ, ರೇಷನ್ ಅಕ್ಕಿನಲ್ಲಿ ಸ್ವಲ್ಪ ಪೌಡರ್ ತರ ಇರುತ್ತಲ್ಲ, ಹಾಗಾಗಿ 2-3 ಸಲನೇ ಚೆನ್ನಾಗಿ ಅಕ್ಕಿನ ತೊಳ್ಕೊಬೇಕಾಗುತ್ತೆ. ನೋಡಿ, ಇವಾಗ ತೊಳೆದಿದ್ದಾದ್ಮೇಲೆ ಅದು ಕೂಡ ಮುಳುಗೋಷ್ಟು ನೀರನ್ನ ಹಾಕಿ ನಾನು ಇದನ್ನ ಒಂದು 8 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ನೈಟ್ ಇವಾಗ ಒಂದು 6-6:30 ಆಗಿದೆ. ಇವಾಗ ನೋಡಿ ಅಕ್ಕಿ ಹಾಗೇನೆ ಉದ್ದಿನ ಬೇಳೆ ಎರಡೂ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಉದ್ದಿನ ಬೇಳೆ ಡಬಲ್ ಆಗಿದೆ, ಈ ರೀತಿ ನೆಂದಿರುತ್ತೆ. ಇವಾಗ ನಾವು ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ಮೊದ್ಲಿಗೆ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿನ ರುಬ್ಬುವಾಗ ಇಡ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ತೆಳುವಾಗಬಾರ್ದು. ಹಾಗೇನೆ ಇಡ್ಲಿ ಹಿಟ್ಟು ತುಂಬಾ ಗಟ್ಟಿನೂ ಆಗಬಾರ್ದು. ತುಂಬಾ ಗಟ್ಟಿ ಆಗ್ಬಿಟ್ರೆ ಇಡ್ಲಿಗಳು ಸ್ವಲ್ಪ ಗಟ್ಟಿನೇ ಆಗ್ತವೆ. ಹಾಗಾಗಿ ನೋಡಿ, ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿ ಕೋರ್ಸ್ ಆಗಿ ನಾವು ರುಬ್ಕೋಬೇಕಾಗುತ್ತೆ. ತರಿತರಿಯಾಗಿದ್ದಷ್ಟು ಕೂಡ ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಕ್ಕಿನ ಮಾತ್ರ ತರಿತರಿಯಾಗಿ ನಾವು ರುಬ್ಕೋಬೇಕು. ಉದ್ದಿನ ಬೇಳೆನ ತುಂಬಾ ಸ್ಮೂತ್ ಆಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು 2-3 ಬ್ಯಾಚ್ ಎಲ್ಲ ಆಯ್ತು ಅಕ್ಕಿ. ಇದನ್ನ ನಾನಿಲ್ಲಿ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆದಷ್ಟು ಕೂಡ ತರಿತರಿಯಾಗಿ ಈ ರೀತಿ ರುಬ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದೇ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ನೆನೆಸ್ಕೊಂಡಿದ್ದೀನಲ್ಲ, ಅದನ್ನ ಹಾಕೊಂಡು ಸ್ಮೂತ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ನೆನೆಸೋದಿಕ್ಕೆ ಯಾವ ನೀರನ್ನ ಹಾಕೊಂಡಿದೆ ನೋಡಿ, ಅದನ್ನೇ ಸ್ವಲ್ಪ ಹಾಕೊಂಡು ನಾನಿಲ್ಲಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ಲಿಗೆ ಆದಷ್ಟು ಕೂಡ ಸ್ವಲ್ಪ ಗಟ್ಟಿಯಾಗೇನೆ ನಾವು ರುಬ್ಕೋಬೇಕಾಗುತ್ತೆ. ಬೇಕನ್ಸಿದ್ರೆ ನಾವು ಮತ್ತೆ ನೀರನ್ನ ಆಡ್ ಮಾಡ್ಕೋಬಹುದು. ನೋಡಿ, ಇವಾಗ ರುಬ್ಬಿರುವಂತಹ ಈ ಉದ್ದಿನ ಬೇಳೆ ಹಿಟ್ಟನ್ನು ಕೂಡ ನಾನು ಅಕ್ಕಿ ರುಬ್ಬಿದ್ವಲ್ಲ ಅದ್ರೊಳಗಡೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಟೈಮಲ್ಲಿ ನೀವು ಸ್ವಲ್ಪ ರಾತ್ರಿ ಮಿಕ್ಕಿರ್ತಕ್ಕಂಥ ಅನ್ನ ಅಥವಾ ಅವಾಗ ಮಾಡಿರ್ತಕ್ಕಂಥ ಬಿಸಿ ಅನ್ನ ಕೂಡ ಸ್ವಲ್ಪ ಅನ್ನನ ರುಬ್ಬಿ ಇದ್ರೊಳಗಡೆ ಸೇರಿಸಬಹುದು. ಅವಾಗ ಇಡ್ಲಿ ಇನ್ನೂ ಚೆನ್ನಾಗಿ ಬರ್ತವೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಅನ್ನ ಹಾಕಿಲ್ಲ, ಹಾಕದಿದ್ರೆ ಸ್ವಲ್ಪ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಇದನ್ನ ನಾನಿಲ್ಲಿ ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಮತ್ತೆ ಮಾರ್ನಿಂಗು ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಅನ್ನ ಹಾಕಿಲ್ಲ, ಆದ್ರೂ ಕೂಡ ತುಂಬಾನೇ ಚೆನ್ನಾಗೂ ಕೂಡ ಫರ್ಮೆಂಟ್ ಆಗಿದೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಹಿಟ್ಟು, ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಹದವಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಡ್ಲಿ ಹಿಟ್ಟು ಈ ಒಂದು ಹದದಲ್ಲೇ ಇರಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ಹಾಗೇನೆ ತುಂಬಾ ತೆಳುನೂ ಇರಬಾರ್ದು. ನಮ್ಮನೆಯಲ್ಲಿ ಕಡಿಮೆನೆ ಉಪ್ಪು ಬಳಸೋದು, ಹಾಗಾಗಿ 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಮಾತ್ರ ಹಾಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಇಡ್ಲಿ ತಪ್ಪಲೆನ ತಗೊಂಡಿದ್ದೀನಿ. ಇಡ್ಲಿ ತಪ್ಪಲೆ ಅಥವಾ ಕುಕ್ಕರ್ ಯಾವ್ದಾದ್ರು ಕೂಡ ಬಳಸಬಹುದು. ಇದಕ್ಕೆ ಆ ಇಡ್ಲಿಯ ಕೆಳಭಾಗಕ್ಕೆ 1-2 ಲೋಟ ಆಗೋಷ್ಟು, ದೊಡ್ಡ ಲೋಟದಲ್ಲಿ 1-2 ಲೋಟ ಆಗೋಷ್ಟು ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೇನೆ ಇಡ್ಲಿ ಪ್ಲೇಟ್ಸ್ ಏನಿದೆ ಅದಕ್ಕೆ ಸ್ವಲ್ಪ ಆಯಿಲ್ ನ ನಾವು ಹಚ್ಕೊಳ್ಳೋದ್ರಿಂದ ಇಡ್ಲಿ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇವಾಗ ಇಡ್ಲಿ ಪ್ಲೇಟ್ಸ್ಗೆಲ್ಲ ನಾವು ಇಡ್ಲಿ ಹಿಟ್ಟನ್ನ ಹಾಕಿದ್ದಾದ್ಮೇಲೆ ನಾವು ಇದನ್ನ ಇಡ್ಲಿ ತಪ್ಪಲೆ ಒಳಗಡೆ ಇಟ್ಟು ಇದನ್ನ ಒಂದು 15 ನಿಮಿಷ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಕರೆಕ್ಟ್ ಆಗಿ ಒಂದು 15 ನಿಮಿಷ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಅಂದ್ರೆ ತುಂಬಾನೇ ಸಾಫ್ಟ್ ಆಗು ಕೂಡ ಇಡ್ಲಿಗಳು ರೆಡಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ 15 ನಿಮಿಷ ಆಗಿದೆ. ನಾನು ಇವಾಗ ಓಪನ್ ಮಾಡ್ತಿದ್ದೀನಿ. ನೋಡಿ, ಕೈಗೆ ಸ್ವಲ್ಪ ನೀರನ್ನ ಡಿಪ್ ಮಾಡ್ಕೊಂಡು ಈ ರೀತಿ ನೋಡಿ ಇಡ್ಲಿನ ಅಂಟುತ್ತಾ ಇಲ್ಲ ಅಂತ ಹೇಳಿದ್ರೆ ಇಡ್ಲಿ ರೆಡಿ ಆಗಿದೆ ಅಂತ. ಇವಾಗ ಒಂದು 3 ನಿಮಿಷ ಬಿಟ್ಟು ಆಮೇಲೆ ತೆಗೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಆರ್ಬೇಕು ಇಡ್ಲಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇಡ್ಲಿ ಪ್ಲೇಟ್ಸ್ ಇಂದ ತೆಗೆದ್ರೆ ಅಂಟ್ಕೊಳ್ಳೋದು ಇಲ್ಲ, ಮತ್ತೆ ತುಂಬಾನು ಚೆನ್ನಾಗೂ ಕೂಡ ಬರುತ್ತೆ. ನೋಡಿ, ಇವಾಗ ಇಡ್ಲಿ ಪ್ಲೇಟ್ಸ್ ಗಳೆಲ್ಲವನ್ನು ಕೂಡ ತೆಗೆದು 1-3 ನಿಮಿಷ ಆದ್ಮೇಲೆ ನಾನು ಇಲ್ಲಿ ಇಡ್ಲಿನ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಇದಕ್ಕೆ ಯಾವುದೇ ಸೋಡಾ ಹಾಕಿಲ್ಲ, ಹಾಗೇನೆ ಅವಲಕ್ಕಿ ಕೂಡ ಬಳಸಿಲ್ಲ, ಅನ್ನನೂ ಕೂಡ ಹಾಕಿಲ್ಲ. ನೀವು ಹಾಕದಿದ್ರೆ ಸ್ವಲ್ಪ ಅನ್ನ ಹಾಕೋಬಹುದು. ಅಕ್ಕಿನ ರುಬ್ತಿರಲ್ಲ, ಅಕ್ಕಿ ಹಾಗೇನೆ ಉದ್ದಿನ ಬೇಳೆನ ರುಬ್ತಿರಲ್ಲ, ಅವಾಗ ಸ್ವಲ್ಪ ಅನ್ನನ ಹಾಕೊಂಡು ಮಿಕ್ಸಿ ಮಾಡ್ಕೋಬಹುದು. ನೋಡಿ, ಇವಾಗ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ತುಂಬಾನೇ ಸಾಫ್ಟ್ ಆಗಿರ್ತವೆ. ಇದು ರೇಷನ್ ಅಕ್ಕಿ ಇಡ್ಲಿ ಅಂತಾನೆ ಅನ್ಸಲ್ಲ, ಅಷ್ಟು ರುಚಿಯಾಗಿರ್ತವೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಸಾಂಬಾರ್ ಜೊತೆ, ಹಾಗೇನೆ ನಾನಿಲ್ಲಿ ಟೊಮೊಟೊ ಹಾಗೇನೆ ಮೆಣಸಿನಕಾಯಿದು ನಮ್ಮ ಕಡೆ ಖಾರ ಅಂತ ಮಾಡ್ತೀವಿ, ಅದ್ರ ಜೊತೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾ ಇದ್ರಂತೂ ತುಂಬಾನೇ ರುಚಿಯಾಗಿರುತ್ತೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.